ನಮ್ಮಲ್ಲಿ ಬಹುತೇಕ ಜನರು ಹಣವನ್ನೇ ಬದುಕಿನ ಗುರಿಯೆಂದು ನಂಬಿದ್ದಾರೆ. ಆದರೆ ಯಾರೂ ಹೇಳಿಲ್ಲ ಹಣವನ್ನು ನಾವೇ ಆಕರ್ಷಿಸಬಹುದು ಅಂತ. ಹಣ ಸಿಗುವುದು, ಉಳಿಯುವುದು, ಬೆಳೆಯುವುದು ಕೇವಲ ಭಾಗ್ಯವಲ್ಲ, ಅದು ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿಗೆ ಹೊಂದಿಕೊಳ್ಳಲು ನಿಮ್ಮ ಮನಸ್ಸು, ನುಡಿ, ದೃಷ್ಟಿ, ಕ್ರಿಯೆ ಎಲ್ಲವೂ ಸಕ್ರಿಯವಾಗಬೇಕಾಗುತ್ತದೆ. ಇವತ್ತು ನಾನು ನಿಮಗೆ 10 ಶಕ್ತಿಶಾಲಿ ಪಾಠಗಳನ್ನು ತರುತ್ತಿದ್ದೇನೆ. ನುಡಿ ಬದಲಿಸುವ ಅಫರ್ಮೇಷನ್ಸ್, ಕಲ್ಪನೆ ಬದಲಿಸುವ ವಿಜುವಲೈಸೇಷನ್, ಧ್ಯಾನ ಹಾಗೂ ಧನ್ಯತೆಯ ಪ್ರಕ್ರಿಯೆಗಳು, ಕುಬೇರ ಮತ್ತು ಲಕ್ಷ್ಮಿ ಮಂತ್ರಗಳು, ನಿಮ್ಮ ಹಣವನ್ನು ಉಳಿಸಲು 50-30-20 ನಿಯಮ, ಧನ ಜರ್ನಲಿಂಗ್, ಅಫರ್ಮೇಷನ್ ಆಡಿಯೋ, ಧ್ವನಿಶಕ್ತಿ ಮತ್ತು ನಿಜ ಜೀವನದ ಯಶಸ್ಸಿನ ಕಥೆಗಳು. ಈ ಪಾಠಗಳು ನಿಮ್ಮ ಮನಸ್ಸಿನ ತರಂಗಗಳನ್ನು ಹಣದ ತರಂಗಗಳಿಗೆ ಹೊಂದಿಸುತ್ತವೆ. ನೀವು ಈಗಲೂ ಫ್ರೀಕ್ವೆನ್ಸಿ ಬದಲಿಸಬಹುದು. ಬನ್ನಿ, ಧನ ಆಕರ್ಷಣೆಯ ತಂತ್ರಗಳನ್ನು ಹಂತ ಹಂತವಾಗಿ ಕಲಿಯೋಣ. ಅಧ್ಯಾಯ 1: ಹಣದ ಆಕರ್ಷಣೆಯ ವೈಜ್ಞಾನಿಕ ತತ್ವಗಳು. ಹಣವನ್ನು ಕೇವಲ ದುಡಿಯುವುದರಿಂದ ಮಾತ್ರ ಸಂಪತ್ತಾಗುವುದಿಲ್ಲ. ನಮ್ಮ ಮನಸ್ಸು ಯಾವ ತರಂಗದಲ್ಲಿದೆಯೋ ಅದೇ ತರಂಗದ ಘಟನೆಗಳು ನಮ್ಮ ಕಡೆಗೆ ಬರುತ್ತವೆ. ಈಗ ವಿಜ್ಞಾನವು ಇದು ಸಾಬೀತು ಮಾಡಿದೆ. ನೀವು ಯೋಚಿಸುವ ರೀತಿಯೇ ನಿಮ್ಮ ಬದುಕಿನ ಸತ್ಯವಾಗುತ್ತದೆ. ಹಾಗಾದರೆ ಹಣದ ಕುರಿತು ಸಕಾರಾತ್ಮಕ ಯೋಚನೆಗಳು, ನಂಬಿಕೆಗಳು ಮತ್ತು ಧ್ಯಾನ ಅಗತ್ಯ. ಮಹತ್ವದ ಅಂಶಗಳು: ಯೋಚನೆಗಳ ಕಂಪನವೇ ಆಕರ್ಷಣೆಯ ಮೂಲ. ಮನಸ್ಸಿನ ತರಂಗ ಬದಲಿಸಿದರೆ ಜೀವನ ಬದಲಾಗುತ್ತದೆ. ಅಧ್ಯಾಯ 2: ಹಣ ತಡೆಯುವ ಮನೋಭಾವನೆ, ಮನಿ ಬ್ಲಾಕ್ಸ್. ಬಹುಮಾನವಾಗಿ ನಾವು ಹಣವನ್ನು ತಡೆಹಿಡಿಯುವ ಕೆಲಸವನ್ನು ನಾವು ಅರಿತೇ ಮಾಡುತ್ತಿರುತ್ತೇವೆ. ಬಾಲ್ಯದಿಂದ ನಮಗೆ ತಕ್ಕ ನಂಬಿಕೆಗಳು ಹೂರಣಗೊಂಡಿರುತ್ತವೆ. ಹಣ ದುಷ್ಟ, ಹಣದವನು ಅಹಂಕಾರಿ, ಬಡವನಾದರೆ ಧರ್ಮವಂತ ಇತ್ಯಾದಿ. ಈ ಮನಿ ಬ್ಲಾಕ್ಸನ್ನು ಗುರುತಿಸಿ ಮುರಿಯಬೇಕು. ಸರಳ ವಿಧಾನಗಳು: ನಾನು ಸಂಪತ್ತಿಗೆ ಅರ್ಹನು ಎಂಬ ನಿತ್ಯ ಪಾಠ, ಹಳೆಯ ನಂಬಿಕೆಗಳನ್ನು ಪ್ರಶ್ನಿಸುವ ಸ್ವಾವಲಂಬನೆ. ಅಧ್ಯಾಯ 3: ಅಫರ್ಮೇಷನ್, ನುಡಿದಂತೆ ನಡೀತದೆ. ನಾವು ಪ್ರತಿದಿನ ಅವರ್ಸೆಲ್ಸ್ಗೆ ಏನು ಹೇಳುತ್ತೀವೋ ಅದೇ ನಮ್ಮ ಬದುಕು ರೂಪುಗೊಳ್ಳುತ್ತದೆ. ಅಫರ್ಮೇಷನ್ ಅಂದರೆ ಶ್ರದ್ಧಾಭರಿತವಾದ ನುಡಿಮುತ್ತುಗಳು. ನಾನು ಹಣವನ್ನು ಆಕರ್ಷಿಸುತ್ತಿದ್ದೇನೆ, ನಾನು ಸಮೃದ್ಧನಾಗಿದ್ದೇನೆ. ಅಪಾಯ ತಪ್ಪಿಸಲು ಇತ್ತೀಚಿನ ಕಾಲದಲ್ಲಿಯ ಅಫರ್ಮೇಷನ್ ಬಳಸಿ ನಾನು ಹೊಂದಿದ್ದೇನೆ ಎಂಬ ಶೈಲಿ ಧ್ವನಿಯಲ್ಲಿ ಉಚ್ಚಾರಿಸಿ. ಅಧ್ಯಾಯ 4: ಕಲ್ಪನೆ ಅಂದರೆ ವಿಜುವಲೈಸೇಷನ್. ಕಣ್ಣು ಮುಚ್ಚಿ ನೀವು ಬಯಸುವ ಜೀವನವನ್ನು ಈಗಾಗಲೇ ನಿಮಗೆ ಇದೆ ಎಂಬ ಭಾವನೆಯಿಂದ ಕಲ್ಪಿಸಿ. ಮಾನಸಿಕ ಚಿತ್ರಣದಿಂದ ಮನಸ್ಸು ಪ್ರೇರಿತವಾಗುತ್ತದೆ. ಕಲ್ಪನೆ ನಡೆಯುವ ಪ್ರಕ್ರಿಯೆ ಎಂದರೆ ನಿಮ್ಮ ಫ್ರೀಕ್ವೆನ್ಸಿ ಬದಲಾಗುವುದು. ಉದಾಹರಣೆಗೆ, ನಾನು ನನ್ನ ಬ್ಯಾಂಕ್ ಖಾತೆಯಲ್ಲಿ 1 ಲಕ್ಷವನ್ನು ನೋಡುತ್ತಿದ್ದೇನೆ. ಪ್ರತಿದಿನ 5 ನಿಮಿಷ ಕಲ್ಪಿಸಿ. ಅಧ್ಯಾಯ 5: ಧ್ಯಾನ ಮತ್ತು ಧನ್ಯತೆ. ಧ್ಯಾನ ಮನಸ್ಸನ್ನು ಶಾಂತಗೊಳಿಸಿ ನಿರ್ದಿಷ್ಟ ಉದ್ದೇಶದ ಮೇಲೆ ಗಮನ ಸೆಳೆಯುವ ಪ್ರಕ್ರಿಯೆ. ಧನ್ಯತೆ ಈಗಿರುವ ಸಂಪತ್ತಿಗೆ ಕೃತಜ್ಞತೆಯ ಫ್ರೀಕ್ವೆನ್ಸಿ. ನೀವು ಈಗಿರುವ ಹಣ, ಊಟ, ಉಡುಗೆ, ವಾಸಸ್ಥಳ ಎಲ್ಲವಕ್ಕೂ ಧನ್ಯತೆಯ ಭಾವನೆ ಹೊಂದಿದರೆ ಹಣ ಹೆಚ್ಚು ಬರುತ್ತದೆ. ಅಭ್ಯಾಸ: ಪ್ರತಿದಿನ 5 ವಿಷಯಗಳಿಗೆ ಧನ್ಯತೆ ಸಲ್ಲಿಸಿ. ಧ್ಯಾನದಲ್ಲಿ ಅಫರ್ಮೇಷನ್ ಉಚ್ಚಾರಣೆ ಮಾಡಿ. ಅಧ್ಯಾಯ 6: ಕುಬೇರ ಮತ್ತು ಲಕ್ಷ್ಮಿ ಮಂತ್ರಗಳು. ಶಬ್ದದ ಶಕ್ತಿ ಅಪಾರ. ಮಂತ್ರಗಳು ನಮ್ಮ ಫ್ರೀಕ್ವೆನ್ಸಿಯನ್ನು ಬದಲಾಯಿಸುತ್ತವೆ. ಲಕ್ಷ್ಮೀದೇವಿಯ ಮಂತ್ರಗಳು ಹಣವನ್ನು ಆಕರ್ಷಿಸಲು ಶಕ್ತಿಯುತ. ಕುಬೇರನ ಮಂತ್ರಗಳು ಸಂಗ್ರಹ, ಸಂಪತ್ತು ಮತ್ತು ಸಮೃದ್ಧಿಗೆ ಸಹಕಾರಿ. ಶಕ್ತಿಶಾಲಿ ಮಂತ್ರಗಳು: ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಓಂ ಯಕ್ಷಾಯ ಕುಬೇರಾಯ ಧನಂ ಮೇ ರೂಢಂ
ಕುರು ಮಮ ಗೃಹೆ ತಿಷ್ಠ ತಿಷ್ಠ ಸ್ವಾಹ. ಅಧ್ಯಾಯ 7 ಹಣ ವಿಂಗಡಣೆ ಅಂದರೆ 50-30-20 ನಿಯಮ. ಈ 50-30-20 ನಿಯಮ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಏಂಜಲ್ ಯುಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಬನ್ನಿ 50-30-20 ನಿಯಮದ ಬಗ್ಗೆ ತಿಳಿಯೋಣ. ಹಣ ಬಂದ ಮೇಲೆ ಅದನ್ನು ನಿರ್ವಹಿಸದಿದ್ದರೆ ಕೈ ತಪ್ಪುವುದು ಖಚಿತ. 50-30-20 ನಿಯಮದ ಪ್ರಕಾರ 50% ಅಂದರೆ ಅವಶ್ಯಕತೆಗಳಿಗೆ, ಉದಾಹರಣೆಗೆ ಬಾಡಿಗೆ, ಆಹಾರ. 30% ಇಚ್ಛೆಗಳಿಗಾಗಿ ಅಂದರೆ ಮನರಂಜನೆ, ಖರೀದಿ. 20% ಅಂದರೆ ಉಳಿತಾಯ, ಉದಾಹರಣೆಗೆ ಪಿಂಚಣಿ, ತುರ್ತು ನಿಧಿ. ಸಲಹೆ: ಉಳಿತಾಯವನ್ನು ಪ್ರಾಥಮಿಕವಾಗಿ ಟ್ರೀಟ್ ಮಾಡಿ, ಮಿಕ್ಕಿದ್ದನ್ನು ಖರ್ಚು ಮಾಡಿ. ಅಧ್ಯಾಯ 8 ಲಕ್ಷ್ಮೀ ಪೂಜೆ ಹಾಗೂ ಕುಬೇರ ಆರಾಧನೆ. ಪೂಜೆ ಎಂದರೆ ಮನಸ್ಸನ್ನು ಶುದ್ಧೀಕರಿಸಿ ದೇವತೆಯನ್ನು ಫ್ರೀಕ್ವೆನ್ಸಿ ಮೂಲಕ ಆಮಂತ್ರಿಸುವ ವಿಧಾನ. ಲಕ್ಷ್ಮೀ ಪೂಜೆ ಶುಕ್ರವಾರ ಅಥವಾ ಪೂರ್ಣಿಮೆಯಂದು ಮಾಡಬಹುದು. ನಾಣ್ಯ, ದೀಪ, ಹೂವಿನ ಅಲಂಕಾರ ಮತ್ತು ಮಂತ್ರಪಠಣ ಶಕ್ತಿಯ ತಾತ್ವಿಕ ರೂಪಗಳಾಗಿ ಕೆಲಸ ಮಾಡುತ್ತವೆ. ಸರಳ ಪೂಜೆ ವಿಧಾನ: ಪುಷ್ಪ, ತುಳಸಿ, ಸಿಹಿ ನೈವೇದ್ಯ, ಪಂಚಪಾತ್ರೆ. ಮಂತ್ರಪಠಣ ಶ್ರದ್ಧೆಯಿಂದ ಮಾಡಿ. ಅಧ್ಯಾಯ 9 ಅಫಿರ್ಮೇಷನ್ ಧ್ವನಿ ಶಕ್ತಿ. ಪ್ರತಿಯೊಬ್ಬರೂ ಅಫಿರ್ಮೇಷನ್ ಓದುವುದು ಆಗುತ್ತಿಲ್ಲ, ಆದರೆ ಅಫಿರ್ಮೇಷನ್ ಕೇಳುವುದು ಸುಲಭ, ಪರಿಣಾಮಕಾರಿ. ಶ್ರವಣ ಸಾಧನೆಯ ಮೂಲಕ ಸಬ್ಕಾನ್ಸಿಯಸ್ ಮೈಂಡನ್ನು ನೇರವಾಗಿ ಪ್ರಭಾವಿಸುತ್ತದೆ. ಧ್ವನಿ ಅಫಿರ್ಮೇಷನ್ ಮಾದರಿಗಳು: ನಾನು ಸಂಪತ್ತಿಗೆ ಫ್ರೀಕ್ವೆನ್ಸಿ ಹೊಂದಿಸಿದ್ದೇನೆ. ಹಣ ನನ್ನ ಕಡೆಗೆ ಸುಲಭವಾಗಿ ಹರಿಯುತ್ತಿದೆ. ತಂತ್ರಗಳು: ಬೆಳಿಗ್ಗೆ ಮತ್ತು ರಾತ್ರಿ ಹೆಡ್ಫೋನ್ಸ್ ಹಾಕಿ ಕೇಳಿ. ಬಿಸಿಯೂಟದ ವೇಳೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಅಫಿರ್ಮೇಷನ್ ಪ್ಲೇ ಮಾಡಿ. ಅಧ್ಯಾಯ 10 ಜರ್ನಲಿಂಗ್ ಮತ್ತು ಯಶಸ್ಸಿನ ಕಥೆಗಳು. ಜರ್ನಲಿಂಗ್ ಅಂದರೆ ನಿಮ್ಮ ಬಯಕೆ, ಧನ್ಯತೆ ಮತ್ತು ಅಫಿರ್ಮೇಷನ್ಗಳನ್ನು ಬರೆಯುವುದು. ಅದು ನಿಮ್ಮ ಮೆದುಳಿಗೆ ಸ್ಪಷ್ಟ ದಿಕ್ಕು ನೀಡುತ್ತದೆ. ಇತಿಹಾಸದಲ್ಲಿ ಸಾವಿರಾರು ಜನ ಅಫಿರ್ಮೇಷನ್, ವಿಜುವಲೈಸೇಷನ್, ಜರ್ನಲಿಂಗ್ ಮೂಲಕ ಹಣ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಪಾಠ: ಪ್ರತಿದಿನ ನಾನು ಇನ್ನಷ್ಟು ಹಣವನ್ನು ಹೊಂದಿದ್ದೇನೆ ಎಂಬ ಶೈಲಿಯಲ್ಲಿ ಬರೆಯಿರಿ. ಯಶಸ್ಸು ಬಂದಾಗ ಜರ್ನಲ್ ಮಾಡಿ, ಯೂನಿವರ್ಸ್ಗೆ ಧನ್ಯವಾದ ಹೇಳಿ. ಸಾರಾಂಶ: ಈ 10 ಅಧ್ಯಾಯಗಳು ನಿಮ್ಮ ಫ್ರೀಕ್ವೆನ್ಸಿ ಬದಲಾಯಿಸಲು, ಮನಸ್ಸು ಶುದ್ಧೀಕರಿಸಲು, ಧನವನ್ನು ಆಕರ್ಷಿಸಲು ಪೂರ್ಣ ಮಾರ್ಗದರ್ಶಿ. ಇದು ವೈಜ್ಞಾನಿಕವಾಗಿ ಮಾನ್ಯತೆ ಪಡೆದ ತತ್ವಗಳು ಮತ್ತು ಆಧ್ಯಾತ್ಮಿಕ ಶ್ರದ್ಧೆಯ ಜೋಡಣೆ. ಪ್ರತಿಯೊಂದು ಅಧ್ಯಾಯವು ಧೈರ್ಯ, ಶ್ರದ್ಧೆ, ಅಭ್ಯಾಸದಿಂದ ನಿಮ್ಮ ಬದುಕಿನಲ್ಲಿ ಸಂಪತ್ತನ್ನು ತರಲು ಸಹಾಯ ಮಾಡುತ್ತದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.